ಪ್ರತಾಪ್ ಅವರು ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣಿಸಿಕೊಳ್ಳುವುದು ಗ್ಯಾರಂಟಿ. ಅದರಲ್ಲಿ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಪ್ರತಾಪ್ ಅವರು ಅದರಲ್ಲಿ ಆ್ಯಕ್ಟ್ ಮಾಡೋದಂತೂ ಖಂಡಿತ. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಕೂಡ ಪ್ರತಾಪ್ ಅವರನ್ನು ಡಿಫ್ರೇಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತು ಕೂಡ ಪ್ರತಾಪ್ ಅವರ ಮೇಲೆ ಸಾಕಷ್ಟು ಜನ ಇದೇ ರೀತಿ ಮಾಡ್ತಾ ಇದ್ದಾರೆ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಬೇಕಂತಲೇ ಪ್ರತಾಪ್ ಅವರನ್ನು ಅಂದರೆ ಬೇಡದೇ ಇರುವಂಥ ಪ್ರಶ್ನೆಗಳನ್ನು ಕೇಳೋವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅಂದರೆ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂದರೆ ಯಾಕೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ವಾ ಇವ್ರಿಗೆ? ಯಾಕೆ ಬೇಕಂತಲೇ ನೆಗೆಟಿವ್ ಪ್ರಶ್ನೆಗಳನ್ನು ಕೇಳ್ತಾರೋ ಗೊತ್ತಿಲ್ಲ. ಹಾಗೆ ತುಂಬ ಜನ ನಾನು ನೋಡ್ತಾ ಇದ್ದೀನಿ ಅವರ ಬೆಳವಣಿಗೆಯನ್ನು. ಈ ಹಿಂದೆ ಕೂಡ ಸಾಕಷ್ಟು ಜನ ಅವರು ಬಿಗ್ ಬಾಸ್‌ನಲ್ಲಿ ಇದ್ದಾಗ ಕೂಡ ಅವರನ್ನು ಡಿಫ್ರೇಮ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದಷ್ಟು ಕಡೆ ಪ್ರತಾಪ್ ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಂತ ಅಂದ್ಕೊಳ್ತೀನಿ. ಅಂದರೆ ಆ ರೀತಿಯ ಒಂದು ಏನು ಪ್ರಶ್ನೆ ಕೇಳ್ತಾರೆ, ಅವಾಗ ಅವರನ್ನು ಎಂಟರ್ಟೈನ್ ಮಾಡ್ದಲೇ ಅವಾಯ್ಡ್ ಮಾಡೋದು ಬೆಟ್ರು ಅಂತ ಅನಿಸತ್ತೆ. ಸ್ವಲ್ಪ ಪ್ರತಾಪ್ ಅವರು ಕೂಡ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ಅವರು ಒಂದು ಮಾತು ಆ ಕಡೆ ಈ ಕಡೆ ಆಡಿದ್ರು ಕೂಡ ಅದನ್ನೇ ಇಟ್ಕೊಂಡು ಒಂದು ದೊಡ್ಡ ಇಶ್ಯೂ ಮಾಡಿ ಮತ್ತೊಮ್ಮೆ ಅವರನ್ನು ಡಿಫ್ರೇಮ್ ಮಾಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ಅವರ ಒಂದು ತಪ್ಪು ಹೆಜ್ಜೆಗೋಸ್ಕರ ಕಾಯುವಂಥ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಪ್ರತಾಪ್ ಅವರು ತುಂಬ ಕೇರ್ಫುಲ್ಲಾಗಿ ಇರಬೇಕು. ಅವರು ಎಷ್ಟು ಕೇರ್ಫುಲ್ಲಾಗಿ ಇರ್ತಾರೋ ಅಷ್ಟು ಅವ್ರಿಗೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಾವು ನೋಡಿದ್ದೀವಿ ಈ ಹಿಂದೆ ಕೂಡ ಅಂದರೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಳ್ಳು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಸೊ ಅದಕ್ಕಾಗಿ ಪ್ರತಾಪ್ ಅವರು ಕೇರ್ಫುಲ್ಲಾಗಿರೋದು ತುಂಬ ಒಳ್ಳೆಯದು ಅನಿಸುತ್ತೆ.